ದೇವೇಗೌಡರನ್ನು ಬಳಸಿಕೊಂಡು ಪಕ್ಷವನ್ನೇ ತಮ್ಮ ವಶಕ್ಕೆ ತೆಗೆದುಕೊಳ್ಳಲು ರೇವಣ್ಣ ಕುಟುಂಬ ಪ್ರಯತ್ನಿಸಿದ್ದು ಸುಳ್ಳಲ್ಲ. ಆದರೆ ತಾನೊಂದು ಬಗೆದರೆ ದೈವವೊಂದು ಬಗೆಯುವುದು ಎಂಬಂತೆ 2024ರ ಲೋಕಸಭಾ ಚುನಾವಣೆ ವೇಳೆಗೆ ಪ್ರಜ್ವಲ್ ಅಶ್ಲೀಲ ಸಿಡಿಗಳ ಸುದ್ದಿ ಸರಿದಾಡತೊಡಗಿತು. ಇದರ ಮಾಹಿತಿ ಅರಿತ ಕುಮಾರಸ್ವಾಮಿ ಅವರು ಪ್ರಜ್ವಲ್ ರೇವಣ್ಣನಿಗೆ ಮತ್ತೆ ಟಿಕೆಟ್ ಕೊಡುವುದು ಬೇಡವೇ ಬೇಡ ಎಂದರಲ್ಲದೆ ಹಾಸನದ ಸಭೆಯೊಂದರಲ್ಲಿ ನಮ್ಮ ಕುಟುಂಬದಿಂದ ಈ ಸಲ ನಾನೊಬ್ಬನೇ ಪಾರ್ಲಿಮೆಂಟ್ ಅಭ್ಯರ್ಥಿ ಎಂದು ಹೇಳಿಕೆಯನ್ನು ನೀಡಿದರು. ರೇವಣ್ಣ ಕುಟುಂಬ ಕೆರಳಿ ಕೆಂಡವಾಯಿತು. ಯಥಾ ಪ್ರಕಾರ ದೇವೇಗೌಡರ ಆಸ್ಥಾನದಲ್ಲಿ ಮೇಲುಗೈ ಸಾಧಿಸಿತು. ಬಿಜೆಪಿ ಕೇಂದ್ರ ನಾಯಕರು ಸಂದೇಶ ನೀಡಿದರೂ ಕೇಳದೆ, ಕುಮಾರಣ್ಣನ ಮಾತಿಗೆ ಬೆಲೆ ಕೊಡದೆ ದೇವೇಗೌಡರು ಹಾಸನಕ್ಕೆ ಹೋಗಿ ಪ್ರಜ್ವಲ್ಲೇ ಮತ್ತೆ ಅಭ್ಯರ್ಥಿ ಎಂದು ಘೋಷಿಸಿ ಬಂದರು. ಟಿಕೆಟು ಕೊಡಲಾಯಿತು. ಮತದಾನದ ದಿನಕ್ಕೆ ಸರಿಯಾಗಿ ಸಿಡಿಗಳು ಸ್ಫೋಟಿಸಿದವು. ಕಾಂಗ್ರೆಸ್ಸಿಗರು ಆತನನ್ನು ಹಾಸನ ಅಖಾಡದಲ್ಲಿ ಅಂಗಾತ ಮಲಗಿಸಿಬಿಟ್ಟರು. ಅತ್ಯಾಚಾರ ಪ್ರಕರಣದಲ್ಲಿ ಬಂಧನಕ್ಕೊಳಗಾದ ಪ್ರಜ್ವಲ್ ರೇವಣ್ಣಗೆ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ವಿಧಿಸಿದೆ. ಶಿಕ್ಷೆ ರದ್ದು ಕೋರಿದ್ದ ಮೇಲ್ಮನವಿಯನ್ನು ಹೈಕೋರ್ಟ್ ವಜಾ ಮಾಡಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಆತನೀಗ ಸಜಾ ಕೈದಿ. ಆದರೂ ದೇವೇಗೌಡರಿಗೆ ರೇವಣ್ಣ ಕುಟುಂಬದ ಮೇಲಿನ ವ್ಯಾಮೋಹ ಹೋಗಿಲ್ಲ. ಹೀಗಾಗಿ ಅವರು ಹಾಸನದಲ್ಲಿ ನಡೆದ JDS ಪಕ್ಷದ 25ನೇ ವರ್ಷಾಚರಣೆ ಸಮಾವೇಶದಲ್ಲಿ ರೇವಣ್ಣ ಕುಟುಂಬವನ್ನು ಸಮರ್ಥಿಸಿಕೊಂಡಿದ್ದಾರೆ. ರೇವಣ್ಣ ಮತ್ತು ಸೂರಜ್ ರೇವಣ್ಣ ವೇದಿಕೆಯಲ್ಲಿ ವಿಜೃಂಭಿಸಿದ್ದು ನೋಡಿ ರಾಜ್ಯದ ಜನ ಬೆಚ್ಚಿ ಬೆರಗಾಗಿದ್ದಾರೆ. ಗೌಡರು ಇಷ್ಟಾದ ಮೇಲಾದರೂ ರೇವಣ್ಣ ಪರಿವಾರವನ್ನು ಅಂಕೆಯಲ್ಲಿಡಬೇಕು. ಕುಮಾರಸ್ವಾಮಿ ಅವರನ್ನು ಅವರ ಕುಟುಂಬದೊಳಗೆ ಪ್ರಶ್ನಾತೀತ ನಾಯಕರನ್ನಾಗಿ ಮಾಡಬೇಕು. ಸಚ್ಚಾರಿತ್ರ್ಯ, ನಿಗರ್ವದ ನಡತೆ, ತಂದೆಯಂತೆಯೇ ಮಾನವೀಯ ಸಂವೇದನೆಗಳನ್ನು ಹೊಂದಿರುವ ಮತ್ತು 3 ಸೋಲು ಕಂಡರೂ ಕುಗ್ಗದೆ ನಾಯಕತ್ವದ ಗುಣಗಳನ್ನು ಬೆಳೆಸಿಕೊಂಡಿರುವ ನಿಖಿಲ್ ಕುಮಾರಸ್ವಾಮಿ ಅವರಲ್ಲಿ ಭವಿಷ್ಯದ ನಾಯಕನನ್ನು ಕಾಣುವಂತಹ ವಾತಾವರಣ ನಿರ್ಮಿಸಬೇಕು ಎಂದು ಕಾರ್ಯಕರ್ತರು ಬಯಸುತ್ತಿದ್ದಾರೆ. ದೇವೇಗೌಡರು ಅದನ್ನು ಮಾಡುತ್ತಾರಾ? ಕಾದು ನೋಡಬೇಕು.